ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ನ ಒಂದು ಇಂಪಾರ್ಟೆಂಟ್ ಪ್ರಾವಿಷನ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಆ ಪ್ರಾವಿಷನ್ ಯಾವುದಂತ ಅಂದರೆ ಸೆಕ್ಷನ್ 118. ಸೊ ಯಾಕೆ ಇದೇ ಪ್ರಾವಿಷನ್ ಅಂತ ಹೇಳಿದರೆ, ಅಭಿಜ್ಞಾ ಲಾ ಸೀರೀಸ್ ವಾಟ್ಸ್ಆ್ಯಪ್ ಗ್ರೂಪ್ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ. ಅದರಲ್ಲಿ ಟಾರ್ಗೆಟ್ ಜುಡಿಷರಿ ವಾಟ್ಸಪ್ ಗ್ರೂಪಲ್ಲಿ ನಾನು 48 ದಿನಗಳ ಚಾಲೆಂಜ್ ಅಂತ ನೀಡ್ತಾ ಇದ್ದೆ. ಅದರಲ್ಲಿ ಪ್ರತಿದಿನ ಒಂದೊಂದು ಸೆಕ್ಷನ್ ಓದಲಿಕ್ಕೆ ಕೊಡ್ತಾ ಇದ್ದೆ. ಸೊ ಆ ಇಂಪಾರ್ಟೆಂಟ್ ಸೆಕ್ಷನ್ಸ್ ಫಾರ್ ಜುಡಿಷರಿ ಹೇಳುವಂಥ ಆ ಕಾನ್ಸೆಪ್ಟಲ್ಲಿ 48 ದಿನಗಳ ಚಾಲೆಂಜಲ್ಲಿ 48 ಸೆಕ್ಷನ್ಸ್ಗಳನ್ನು ನೀಡ್ತಾ ಇದ್ದೇನೆ. ಆಲ್ರೆಡಿ ಒಂದು 25 ದಿನಗಳಾಗಿವೆ. ಸೊ ಅದೇ ಒಂದು ಸೀರೀಸ್ನ ಭಾಗವಾಗಿ ಆ ಸೆಕ್ಷನ್ಸ್ಗಳದ್ದು ಎಕ್ಸ್ಪ್ಲನೇಷನ್ನ ನಾವು ಫ್ರೀಯಾಗಿ ಈ ಅಭಿಜ್ಞಾ ಲಾ ಸೀರೀಸ್ ಯೂಟ್ಯೂಬ್ ಚಾನಲಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ಅಭಿಜ್ಞಾ ಲೀಗಲ್ ಮ್ಯಾಪ್ಸ್ ಹೇಳುವಂಥ ಇಂಗ್ಲೀಷ್ ಯೂಟ್ಯೂಬ್ ಚಾನಲಲ್ಲಿ ಇಂಗ್ಲೀಷ್ ಲೆಕ್ಚರ್ಸ್ಗಳನ್ನು ಕೊಡ್ತಿದ್ದೇನೆ. ಯಾಕೆಂದರೆ ಹಲವಾರು ನಮ್ಮ ಕರ್ನಾಟಕದಿಂದ ಹೊರಗಿರುವಂತಹ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಅಪೇಕ್ಷೆ ಪಡ್ತಾ ಇದ್ದರು ಅವರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಮಾಡಬೇಕು ಹೇಳುವಂಥ ಕಾರಣಕ್ಕೆ. ಸೊ ಅದಕ್ಕೆ ಇಂಗ್ಲೀಷ್ ಭಾಷೆಯಲ್ಲಿ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಅಥವಾ ಬೇರೆ ರಾಜ್ಯದ ಅಂದರೆ ನಾರ್ತ್ ಇಂಡಿಯನ್ ಸ್ಟೇಟ್ಸ್ಗಳದ್ದು ಭಾರತದಾದ್ಯಂತ ಯಾರಿಗೆ ಇಂಗ್ಲೀಷ್ ಲೆಕ್ಚರ್ಸ್ಗಳು ಅನುಕೂಲ ಆಗ್ತವೆ ಅವರಿಗೆ ಹೆಲ್ಪ್ ಆಗಲಿ ಹೇಳುವಂಥ ದೃಷ್ಟಿಯಿಂದ ಅಭಿಜ್ಞಾ ಲೀಗಲ್ ಮ್ಯಾಪ್ಸ್ ಹೇಳುವಂಥ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ಯೂಟ್ಯೂಬ್ ಚಾನಲಲ್ಲಿ ನಮ್ಮದೇ ಇರುವಂಥ ಯೂಟ್ಯೂಬ್ ಚಾನಲ್, ಅದರಲ್ಲಿ ಈ ಇದೇ ಲೆಕ್ಚರ್ಸ್ಗಳದ್ದು ಇಂಗ್ಲೀಷ್ ವರ್ಷನ್ ನಿಮಗೆ ಸಿಗ್ತಾ ಇರುವಂಥದ್ದು. ಓಕೆ, ಸೊ ಇವತ್ತಿನ ಈ ಒಂದು ಕ್ಲಾಸ್ 6ನೇ ದಿನದ ಲೆಕ್ಚರ್ಗೆ ಸಂಬಂಧಪಟ್ಟದ್ದು. 6ನೇ ದಿನ, 48 ದಿನಗಳಲ್ಲಿ 6ನೇ ದಿನ. ಸೊ ಯಾಕೆ ಇದು ಅಂತಂದರೆ ನಮಗೆ ರೆಗ್ಯುಲಾರಿಟಿ ಒಂದಿರುತ್ತೆ. ನೀವು ಕೂಡ ಓದ್ತಿರ್ತೀರಿ, ನಾವು ಕೂಡ ಆ ಒಂದು ಕರೆಕ್ಟಾಗಿ ಇದೇ ಇಂಪಾರ್ಟೆಂಟ್ ಅಂತ ಹೇಳಿ ನಮಗೂ ಒಂದು ಪಾಠ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೂ ನಮಗೆ ಮತ್ತು ನಿಮಗೆ ಒಂದು ಕನೆಕ್ಷನ್ ಇರುತ್ತೆ. ಪ್ರತಿದಿನ ನಾವು ಜುಡಿಷರಿ ಎಕ್ಸಾಮ್ಸ್ಗೆ ಸ್ವಲ್ಪ ಹತ್ತಿರ ಆಗ್ತಾ ಹೋಗ್ತೇವೆ. ಆ ಕಾರಣಕ್ಕೆ ಈ ಒಂದು ಡಿಸಿಷನ್ ತೊಗೊಂಡಿರುವಂಥದ್ದು. ಓಕೆ, ಸೊ ಆಲ್ರೆಡಿ ನೀವು ಈ 5 ದಿನಗಳ ಲೆಕ್ಚರ್ಸ್ಗಳನ್ನು ನೋಡಿಲ್ಲ ಅಂತಂದರೆ ಖಂಡಿತವಾಗಿಯೂ ನೋಡಿ. ಯಾಕೆಂದರೆ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳ ಬಗ್ಗೆನೇ ಬೇರೆ ಆ್ಯಕ್ಟ್ 10 ಆ್ಯಕ್ಟ್ಗಳೇನಿವೆ ಅದರಲ್ಲಿ 5 ಆ್ಯಕ್ಟ್ಗಳದ್ದು ಕೆಲವೊಂದು ಇಂಪಾರ್ಟೆಂಟ್ ಸೆಕ್ಷನ್ಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಇವತ್ತು ನಾನು 6ನೇ ಆ್ಯಕ್ಟ್ ಆದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಸೆಕ್ಷನ್ 118 ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ನಿಮಗೆ ಜಡ್ಜ್ಮೆಂಟ್ ರೈಟಿಂಗಲ್ಲೂ ಕೂಡ ಈ ಪ್ರಿಸಂಪ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂದರೆ ಯಾವುದು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಯಾವುದು, ಪ್ರಾಮಿಸರಿ ನೋಟ್, ಬಿಲ್ ಆಫ್ ಎಕ್ಸ್ಚೇಂಜ್ ಮತ್ತು ಚೆಕ್, ಈ 3 ಇನ್ಸ್ಟ್ರೂಮೆಂಟ್ಸ್ಗಳಿಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತಾರೆ. ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಸೂಟ್ ಫಾರ್ ರಿಕವರಿ ಆಫ್ ಮನಿ ಹೇಳುವಂಥದ್ದು ಬಹಳ ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಿಸಂಪ್ಷನ್ಸ್ಗಳನ್ನು ತಳಿಬಹುದು. ಪ್ರಿಸಂಪ್ಷನ್ಸ್ ಅಂದರೆ ಏನು? ಇಟ್ಸ್ ಅ ರೂಲ್ ಆಫ್ ಎವಿಡೆನ್ಸ್. ಸೆಕ್ಷನ್ 118ರಲ್ಲಿ 7 ರೀತಿಯ ಪ್ರಿಸಂಪ್ಷನ್ಸ್ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, 1 ಅಲ್ಲ 2 ಅಲ್ಲ 7 ರೀತಿಯ ಪ್ರಿಸಂಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಅದು ನಿಮಗೆ ಗೊತ್ತಾದರೆ ಆವಾಗ ಏನಾಗುತ್ತೆ, ಪ್ರಿಸಂಪ್ಷನ್ ಒಬ್ಬರ ಪರ ಇದೆ ಅಂತ ಅಂದರೆ ಬರ್ಡನ್ ಆಫ್ ಪ್ರೂಫ್ ಆಟೋಮೆಟಿಕಲಿ ಇನ್ನೊಂದು ಪಾರ್ಟಿಗೆ ಶಿಫ್ಟ್ ಆಗುತ್ತೆ. ಸೊ ನೀವು ಎಕ್ಸಾಮಲ್ಲಿ ಸಿವಿಲ್ ಜಡ್ಜ್ಮೆಂಟ್ ಬರೆಯುವಾಗ ಎಸ್ಪೆಷಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಬೇಕು ಇದು. ಹಾಗೆ ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಬರೆಯುವಾಗ ಆ ಬರ್ಡನ್ ಆಫ್ ಪ್ರೂಫ್ನ ಪ್ರಿನ್ಸಿಪಲ್ಸ್ ಏನಿದೆ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬರ್ಡನ್ ಆಫ್ ಪ್ರೂಫ್ ಪ್ರಿನ್ಸಿಪಲ್ಸ್, ಅದಕ್ಕೆ ಅನುಗುಣವಾಗಿ ಪ್ರಿಸಂಪ್ಷನ್ಸ್ಗಳು ಗೊತ್ತಾದರೆ ಆವಾಗ ನ್ಯಾಚುರಲಿ ಯಾರ ಪರವಾಗಿ ಪ್ರಿಸಂಪ್ಷನ್ ಇರುತ್ತೆ ಅವರಿಂದ ಬರ್ಡನ್ ಆಫ್ ಪ್ರೂಫ್ ಇನ್ನೊಬ್ಬರಿಗೆ ಶಿಫ್ಟ್ ಆಗುತ್ತೆ. ಸೊ ಪ್ರಿಸಂಪ್ಷನ್ ಇರೋರು ಫಸ್ಟ್ ಆಫ್ ಆಲ್ ಪ್ರೂವ್ ಮಾಡಬೇಕಂತ ಇಲ್ಲ. ಒಂದು ವೇಳೆ ಇನ್ನೊಂದು ಪಾರ್ಟಿ ಅದು ಅಲ್ಲ ಅಂತ ಹೇಳಿದರೆ ರಿಬಟಲ್ ಎವಿಡೆನ್ಸ್ ಕೊಟ್ಟರೆ ಆವಾಗ ಮಾತ್ರ ಇವರು ಪ್ರೂವ್ ಮಾಡಬೇಕಾಗಿ ಬರ್ಬೋದು. ಸೊ ಅದಕ್ಕೋಸ್ಕರ ಪ್ರಿಸಂಪ್ಷನ್ಸ್ ಅಂತ ಇದ್ದರೆ ನಮಗೆ ಯಾವ್ಯಾವ ವಿಷಯಗಳಿಗೆ ಪ್ರಿಸಂಪ್ಷನ್ ಇದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಓವರ್ ಆಲ್ ಈಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಅಷ್ಟೇ ಅಲ್ಲ, ಜನರಲ್ ಆಗಿ ಎವಿಡೆನ್ಸ್ ಆ್ಯಕ್ಟಲ್ಲೂ ಪ್ರಿಸಂಪ್ಷನ್ಸ್ಗಳು ಬರ್ತವೆ. ಸೊ ಆ ಪ್ರಿಸಂಪ್ಷನ್ಸ್ಗಳು ನಮಗೆ ಸರಿಯಾಗಿ ಗೊತ್ತಾದರೆ ಆವಾಗ ಆ ವ್ಯಕ್ತಿ, ಉದಾಹರಣೆಗೆ ಪ್ಲೇಂಟಿಫ್ ಪರವಾಗಿ ಯಾವುದೋ ಒಂದು ಪ್ರಿಸಂಪ್ಷನ್ ಇದೆ ಅಂತ ಆದರೆ ಪ್ಲೇಂಟಿಫ್ ಪ್ರಪ್ರಥಮವಾಗಿ ಪ್ರೂವ್ ಮಾಡಬೇಕಂತ ಇಲ್ಲ. ಹಿ ನೀಡ್ ನಾಟ್ ಇಂಟ್ರೊಡ್ಯೂಸ್ ಎವಿಡೆನ್ಸ್. ಅದರ ಬದಲು ದ ಬರ್ಡನ್ ಆಫ್ ಪ್ರೂಫ್ ಅಥವಾ ಓನರ್ಸ್ ಆಫ್ ಪ್ರೂಫ್ ಶಿಫ್ಟ್ಸ್ ಆನ್ ದಿ ಡಿಫೆಂಡೆಂಟ್ ಒಂದು ವೇಳೆ ಅದನ್ನು ಅಲ್ಲಗಳೆಯುವಂತಹ ಎವಿಡೆನ್ಸನ್ನು ನೀಡಿದರೆ ಮಾತ್ರ ಇವರು ಪ್ಲೇಂಟಿಫು ಆವಾಗ ಅದಕ್ಕೆ ಸರಿಯಾದ ಎವಿಡೆನ್ಸ್ ಕೊಡಬೇಕು. ಇಲ್ಲಾಂದರೆ ಆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಹೇಳುವಂಥ ಕಾರಣದಿಂದನೇ ಅಥವಾ ಬೇರೆ ಯಾವುದೋ ಪ್ರಿಸಂಪ್ಷನ್ ಹೇಳುವಂಥ ಕಾರಣದಿಂದನೇ ಅವರು ಆ ಪ್ರೂಫ್ ನೀಡುವಂತಹ ಜವಾಬ್ದಾರಿಯನ್ನು ಕಮ್ಮಿ ಮಾಡ್ಕೊಂಡಿರ್ತಾರೆ. ಅಷ್ಟು ಪ್ರೂಫ್ ನೀಡಬೇಕಾಗಿ ಬರೋದಿಲ್ಲ. ಪ್ರೂಫ್ ನೀಡದಿದ್ದರೂ ಅವರ ಪರವಾಗಿ ಜಡ್ಜ್ಮೆಂಟ್ ಆಗುವಂಥ ಸಾಧ್ಯತೆ ಬಹಳ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರಿಪಾಂಡರೆನ್ಸ್ ಆಫ್ ಪ್ರೊಬಾಬಿಲಿಟೀಸ್ ಅಂತ ಹೇಳ್ತಾರೆ. ಓಕೆ, ಎಸ್. ಸೊ ಇದು ಒಂದು ಇಂಟ್ರಡಕ್ಷನ್ ಅಂತ ಆಯಿತು. ಹಾಗೆ ನಾವು ಸೆಕ್ಷನ್ 118 ಬರೋಣ. ಸೆಕ್ಷನ್ 139 ಇದೆ, ಅದು ಚೆಕ್ಕಿಗೆ ಸಂಬಂಧಪಟ್ಟ ಪ್ರಿಸಂಪ್ಷನ್ ಮಾತ್ರ. ಆದರೆ ಸೆಕ್ಷನ್ 118 ಏನಿದೆ, ದಿಸ್ ಇಸ್ ಅಪ್ಲಿಕೇಬಲ್ ಟು ಆಲ್ ಕೈಂಡ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಅಂದರೆ ಬೇಸಿಕ್ ಆಗಿ ನಾವು 3 ರೀತಿಯ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು NI ಆ್ಯಕ್ಟ್ ಅಡಿಯಲ್ಲಿ ಡಿಸ್ಕಷನ್ ಮಾಡ್ತೇವೆ. ಅದೇನಂತ ಅಂದರೆ 118ರಲ್ಲಿ 7 ರೀತಿಯ
ಪ್ರಿಸಂಪ್ಷನ್ಸ್ಗಳಿವೆ. ಒಂದೊಂದೇ ನೋಡ್ತಾ ಹೋಗೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಕೇಳ್ತಾರೆ, ಯಾವ್ದಾದ್ರು ಒಂದು ಕೇಳ್ತಾರೆ, ಇದ್ರದ್ದು ಪ್ರಿಸಂಪ್ಷನ್ ಏನು ಅಥವಾ ಆಪ್ಷನ್ಸ್ಗಳನ್ನು ಕೊಟ್ಟು ಕೇಳ್ತಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವಿಲ್ಲಿ ನೋಡೋದಾದರೆ 7 ರೀತಿಯ ಪ್ರಿಸಂಪ್ಷನ್ಗಳನ್ನು ನಾವು ಕಾಣ್ಬೋದು. ಸೊ ಫಸ್ಟ್ ಆಫ್ ಆಲ್ ಒಂದೊಂದೇ ನೋಡ್ತಾ ಹೋಗೋಣ. ದ ಫಸ್ಟ್ ಒನ್, ಎಸ್, ಸೊ ಇಲ್ಲಿ ನೋಡಿ, ದ ಫಸ್ಟ್ ಒನ್ ಇಟ್ ಇಸ್ ದ ಕನ್ಸಿಡ್ರೇಷನ್. ಉದಾಹರಣೆಗೆ ನೋಡಿ, ಯಾವಾಗಲೂ ಒಂದು ಕಾಂಟ್ರಾಕ್ಟ್ ಆಗಿದೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯಾಕೆ ಎಕ್ಸಿಕ್ಯೂಟ್ ಮಾಡ್ತಾರೆ? ಒಂದು ಕನ್ಸಿಡ್ರೇಷನ್ ತೊಗೊಂಡು ಎಕ್ಸಿಕ್ಯೂಟ್ ಮಾಡುವಂಥದ್ದು. ಸೊ ಆ ಕನ್ಸಿಡ್ರೇಷನ್ ಕೊಟ್ಟಿದ್ದೇವೆ ಹೇಳುವಂಥದ್ದು ನಾರ್ಮಲಿ ಪ್ರೂವ್ ಮಾಡಬೇಕು. ನಾನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾ ಇಲ್ಲ, ಬಟ್ ಜನರಲಿ ಅಲ್ವಾ, ಒಂದು ಕಾಂಟ್ರಾಕ್ಟ್ ಆದಾಗ ಐ ಹ್ಯಾವ್ ಪೇಡ್ ದಿ ಕನ್ಸಿಡರೇಷನ್ ಅಂತ ಪ್ರೂವ್ ಮಾಡಬೇಕು. ಆದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಮೊದಲೇ ಏನು ಪ್ರಿಸಂಪ್ಷನ್ ಇರುತ್ತೆ ಅಂತಂದರೆ, ನೀವು ಯಾವುದೇ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಗಳನ್ನು ಡ್ರಾ ಮಾಡಿ ಅಥವಾ ಎಕ್ಸೆಪ್ಟ್ ಮಾಡಿ ಅಥವಾ ಎಂಡೋರ್ಸ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಫಾರ್ ವಾಟ್ ಎವರ್ ರೀಸನ್, ಆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನು ನೀವು ಯಾವುದೇ ಈ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದರೂ ಸಹ ಆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ನೀವು ಕನ್ಸಿಡ್ರೇಷನ್ಗೆ ತೊಗೊಂಡಿದ್ದೀರಿ ಅಂತ ಹೇಳುವಂಥ ಒಂದು ಪ್ರಿಸಂಪ್ಷನ್ ಬರುತ್ತೆ. ದಟ್ಸ್ ದ ಫಸ್ಟ್ ಪ್ರಿಸಂಪ್ಷನ್. So every negotiable instrument which was made, drawn, accepted, endorsed, negotiated or transferred was made for consideration ಅಂತ ಹೇಳುವಂಥ ಒಂದು ಫಸ್ಟ್ ಪ್ರಿಸಂಪ್ಷನ್ ಅಂತ ನಾವು ತೊಗೊಳ್ಬೋದು. ಇನ್ನು ಎರಡನೇ ಪ್ರಿಸಂಪ್ಷನ್ ಅಂದರೆ ಒಂದು ಡೇಟ್. ಈಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ಲಿ ಇವತ್ತಿನ ಡೇಟ್ ಇದೆ, ಸೊ ಅದು ಯಾವಾಗಲೂ ಎಕ್ಸಿಕ್ಯೂಟ್ ಮಾಡಿರ್ಬೋದು, ಆದರೆ ಯಾವ ಡೇಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮೇಲೆ ಇರುತ್ತೆ ಅದೇ ಡೇಟ್ ದಿನ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ. ಯಾಕೆಂದರೆ ಇದೆಲ್ಲ ಡೇಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ, ಚೆಕ್ ಎಷ್ಟು ದಿನ, ಮೆಚುರಿಟಿ ಟೈಮ್ ಅದೆಲ್ಲ ತಿಳ್ಕೊಳ್ಳೋಕ್ಕೆ ಬಹಳ ಮುಖ್ಯ ಆಗುತ್ತೆ ಡೇಟ್. ಅದಕ್ಕೋಸ್ಕರ ಎವ್ರಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಬೇರಿಂಗ್ ಡೇಟ್, ಯಾವುದ್ರ ಮೇಲೆ ಡೇಟ್ ಇರುತ್ತಲ್ಲ, ಯಾವ ಡೇಟ್ ಇರುತ್ತಲ್ಲ ಆ ಡೇಟ್ ದಿನವೇ ಅದನ್ನು ಮಾಡಿದ್ದಾರೆ, ಅದನ್ನು ಡ್ರಾ ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ಸೆಕೆಂಡ್ ಪ್ರಿಸಂಪ್ಷನ್ ನಾವು ಕಾಣ್ಬೋದು. ಇನ್ನು ಮೂರನೇ ಪ್ರಿಸಂಪ್ಷನ್ ಟೈಮ್ ಆಫ್ ಎಕ್ಸೆಪ್ಟೆನ್ಸ್. ಈಗ ಇದು ಎಸ್ಪೆಷಲಿ ದಿಸ್ ಇಸ್ ಫಾರ್ ಬಿಲ್ ಆಫ್ ಎಕ್ಸ್ಚೇಂಜ್. ಪ್ರಾಮಿಸರಿ ನೋಟ್ ಅಂತ ಅಲ್ಲ, ಚೆಕ್ ಕೂಡ ಇಸ್ ಒನ್ ಆಫ್ ದಿ ಫಾರ್ಮ್ ಆಫ್ ದಿ ಬಿಲ್ ಆಫ್ ಎಕ್ಸ್ಚೇಂಜ್. ಓಕೆ, ಅದರಲ್ಲಿ ಎಕ್ಸೆಪ್ಟೆನ್ಸ್ ಅಂತ ಬೇಕಾಗಿರೋದು ಯಾಕೆಂದರೆ ಆಲ್ರೆಡಿ ಬ್ಯಾಂಕ್ ಆ ಒಂದು ಸ್ಪೆಷಲ್ ಕ್ಯಾಟಗರಿ ಚೆಕ್ ಅಂತ ಹೇಳಿ ಮಾಡಿರೋ ಕಾರಣಕ್ಕೆ ಈ ಒಂದು ಪ್ರಿಸಂಪ್ಷನ್ನು ನಾವು ಸ್ಪೆಸಿಫಿಕಲಿ ಬಿಲ್ ಆಫ್ ಎಕ್ಸ್ಚೇಂಜ್ಗೆ ಅಪ್ಲೈ ಆಗುತ್ತೆ ಅಂತ ನಾವು ತಿಳ್ಕೊಳ್ಬೋದು. ಸೊ ಏನು ಹೇಳುತ್ತೆ ಅಂತಂದರೆ, ಎವ್ರಿ ಅಕ್ಸೆಪ್ಟೆಡ್ ಬಿಲ್ ಆಫ್ ಎಕ್ಸ್ಚೇಂಜ್ ವಾಸ್ ಎಕ್ಸೆಪ್ಟೆಡ್ ವಿದಿನ್ ಅ ರೀಸನೇಬಲ್ ಟೈಮ್. ಒಂದು ವೇಳೆ ಬಿಲ್ ಆಫ್ ಎಕ್ಸ್ಚೇಂಜನ್ನು ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಆದರೆ ಅದು ಆ ಏನು ದಿನ ಇದೆಲ್ಲ ಡೇಟ್, ಆ ಡೇಟ್ ಆಗಿರೋ ದಿನ, ಡೇಟಿನ ನಂತರ ಮತ್ತು ಬಿಫೋರ್ ಮೆಚುರಿಟಿ, ಯಾವ ಡೇಟ್ ಬೇರಿಂಗ್ ಡೇಟ್ ಅಂತ ಇರತ್ತಲ್ಲ ಆ ಡೇಟಿನ ನಂತರ, ಆದರೆ ಅದು ಮೆಚ್ಯೂರ್ ಆಗೋಕ್ಕಿಂತ ಮೊದಲೇ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ಪ್ರಿಸಂಪ್ಷನ್ ಬರುತ್ತೆ. ಇನ್ನು ನಾಲ್ಕನೇ ಪ್ರಿಸಂಪ್ಷನ್ನ ನಾವು ನೋಡ್ಲಿಕ್ಕೆ ಹೋದರೆ, ನಾಲ್ಕನೇ ಪ್ರಿಸಂಪ್ಷನ್ನು ಟೈಮ್ ಆಫ್ ಟ್ರಾನ್ಸ್ಫರ್ ಅಂತ ಹೇಳಿ ನಾವು ತೊಗೊಳ್ಬೋದು. ಟೈಮ್ ಆಫ್ ಟ್ರಾನ್ಸ್ಫರ್. ಸೊ ಯಾವುದೇ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನು ಟ್ರಾನ್ಸ್ಫರ್ ಮಾಡಿದರೆ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡಿದರೆ ಅದು ಮೆಚುರಿಟಿಗಿಂತ ಮೊದಲೇ ಟ್ರಾನ್ಸ್ಫರ್ ಮಾಡಿದರು ಹೇಳುವಂಥ ಒಂದು ಪ್ರಿಸಂಪ್ಷನ್. ಸೊ ನೀವು ನೆನ್ಪಿಟ್ಕೊಳ್ಬೇಕೇನು, ಈ ನಾನು ರೆಡ್ಡಿಂಕಲ್ಲಿ ಮಾರ್ಕ್ ಮಾಡಿದ್ದಾನಲ್ಲ ಅದು ನೆನ್ಪಿಟ್ಕೊಳ್ಬೇಕು, ಯಾಕೆಂದರೆ ಅದು MCQದಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಎವ್ರಿ ಟ್ರಾನ್ಸ್ಫರ್ ಮಾಡಿದರೆ ಆಫ್ಟರ್ ಮೆಚುರಿಟಿ ಅಲ್ಲ, ಬಿಫೋರ್ ಮೆಚುರಿಟಿಗಿಂತಲೇ ಮಾಡಿದರು ಅಂತ ಹೇಳುವಂಥ ಒಂದು ಪ್ರಿಸಂಪ್ಷನ್. ಹಾಗಂತ ಇದು ಅದೇ ರೂಲ್ ಅಂತ ಅಲ್ಲ, ಹೀಗಂತ ಕೋರ್ಟ್ ಬಿಲೀವ್ ಮಾಡುತ್ತೆ. ಒಂದು ವೇಳೆ ಬೇರೆ ಏನಾದರೂ ಇದ್ದರೆ ಆಫ್ಟರ್ ಮೆಚುರಿಟಿ ಅಂತ ಹೇಳಿ ಏನಾದರೂ ಟ್ರಾನ್ಸ್ಫರ್ ಮಾಡಿದಿದ್ರೆ ಅದನ್ನು ಪ್ರೂವ್ ಮಾಡಬೇಕು, ಎದುರು ಸೈಡ್ ಪ್ರೂವ್ ಮಾಡಬೇಕು. ದೇ ಹ್ಯಾವ್ ಟು ಬ್ರಿಂಗ್ ದ ಎವಿಡೆನ್ಸ್ ಫಾರ್ ದ್ಯಾಟ್. ಸೊ ಇದು ಕೇವಲ ಇದಕ್ಕಂತ ಅಲ್ಲ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಒನ್ ಐದನೇದು ಆರ್ಡರ್ ಆಫ್ ಎಂಡೋರ್ಸ್ಮೆಂಟ್. ಆರ್ಡರ್ ಆಫ್ ಎಂಡೋರ್ಸ್ಮೆಂಟ್ ಅಂದರೆ ಈಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಥವಾ ಚೆಕ್ ಮೇಲೆ, ಬಿಲ್ ಆಫ್ ಎಕ್ಸ್ಚೇಂಜ್ ಅಥವಾ ಪ್ರಾಮಿಸರಿ ನೋಟ್ ಮೇಲೆ ಎಂಡೋರ್ಸ್ ಮಾಡ್ತಾರೆ. ಒಬ್ಬರು ಅದರ ಹಿಂದೆ ಸಹಿ ಮಾಡಿ ಮತ್ತು ಇನ್ನೊಬ್ಬರಿಗೆ ನೆಗೋಷಿಯೇಟ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಅವರು ಬೇರೆ ಏನೋ ಹಣ ತೊಗೊಂಡು ನೆಕ್ಸ್ಟ್ ಇವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಒಬ್ಬರು ಆ ಒಂದು ಆರ್ಡರ್ ಇರುತ್ತೆ ಅಲ್ವಾ, ಒಂದು ಸಹಿ ಮಾಡಿರ್ತಾರೆ. ಸೊ ಹೀಗೆ ಒಂದು ಸಹಿ ಆಗುತ್ತೆ, ಮತ್ತು ಇನ್ನೊಂದು ಹೀಗೆ. ಸೊ ಒಬ್ಬರಿಂದ ಒಬ್ಬರು ಇಲ್ಲಿ ಎಂಡೋರ್ಸ್ ಆಗ್ತಾ ಬಂದಿದೆ. ಸೊ ಈ ಏನು ಆರ್ಡ್ರ್ ಇದೆಯಲ್ಲ, ಫಸ್ಟ್ ಇವ್ರ ಹೆಸರಿದ್ದರೆ ಇವರಿಂದ ಇವರಿಗೆ ಬಂತು, ಇವರಿಂದ ಇವರಿಗೆ ಬಂತು, ಇವರಿಂದ ಇವರಿಗೆ ಬಂತು ಹೇಳುವಂಥ ಆ ಆರ್ಡ್ರ್, ದ್ಯಾಟ್ ಈಸ್ ದ ಪ್ರಿಸಂಪ್ಷನ್ ಹಿಯರ್. ಓಕೆ, ಎಂಡೋರ್ಸ್ಮೆಂಟ್ ಅಪಿಯರಿಂಗ್ ಆನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವೇರ್ ಮೇಡ್ ಇನ್ ದಿ ಆರ್ಡರ್ ಇನ್ ವಿಚ್ ದೇ ಅಪಿಯರ್. ಈ ಎಂಡೋರ್ಸ್ಮೆಂಟ್ ಯಾವ ರೀತಿ ಮಾಡಿದ್ದಾರೆ, ಕೆಲವು ಸಲ ಏನಾಗುತ್ತೆ, ಸಿಗ್ನೇಚರು ಫಸ್ಟ್ ಪರ್ಸನ್ನು ಹೀಗೆ ಮಾಡ್ಬೋದು, ಎರಡನೇ ಪರ್ಸನ್ನು ಇಲ್ಲಿ ಮಾಡ್ಬೋದು, ಮೂರನೇ ಪರ್ಸನ್ನು ಮಧ್ಯದಲ್ಲಿ ಮಾಡ್ಬೋದು. ಬಟ್ ಪ್ರಿಸಂಪ್ಷನ್ ಏನು, ಫಸ್ಟ್ ಇವರು, ನೆಕ್ಸ್ಟ್ ಸೆಕೆಂಡು, ಇಲ್ಲಿ ಇವರು ಅಂತ ಹೇಳಿ ಪ್ರಿಸಂಪ್ಷನು. ಮೂರನೇವ್ರು ಇಲ್ಲಿ ಮಾಡಿದ್ದಾರೆ ಅಂತಂದರೆ, ಇವರು ಥರ್ಡ್ ಅಂತ ಅಂದರೆ ಅದನ್ನು ಪ್ರೂವ್ ಮಾಡಬೇಕು. ದೇ ಹ್ಯಾವ್ ಟು ಬ್ರಿಂಗ್ ದ ಎವಿಡೆನ್ಸ್.
ಇಲ್ಲಾಂದರೆ ಯಾವ ಆರ್ಡ್ರಲ್ಲಿ, ಸೊ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳುವಂತಹ ಪ್ರಿಸಂಪ್ಷನ್ನೇ ತಳಿಬೋದು ಅಂತ ಹೇಳಿ ಇಲ್ಲಿ ನಾವು ಕಾಣ್ತೇವೆ. ಇನ್ನು ನಾವು ನೋಡುವಂಥದ್ದು 6ನೇ ಪ್ರಿಸಂಪ್ಷನ್, ಸ್ಟ್ಯಾಂಪ್ ಅಂತ ಹೇಳುವಂಥದ್ದು. ಸೊ ಇದರಲ್ಲಿ ನೋಡಿ, ಕೆಲವೊಂದು ಸಲ ಈಗ ನಮಗೆ ಪ್ರಾಮಿಸರಿ ನೋಟ್, ಬಿಲ್ ಆಫ್ ಎಕ್ಸ್ಚೇಂಜ್ ಅಥವಾ ಚೆಕ್ ಅದು ಕಳೆದು ಹೋಗಿರತ್ತೆ. ಸೊ ಕಳೆದು ಹೋಗಿದ್ದಾಗ ಅದು ಸ್ಟ್ಯಾಂಪ್ ಆಗಿದೆ ಅಲ್ವಾ ಅಂತ ನಮ್ಗೆ ಗೊತ್ತಿರೋದಿಲ್ಲ, ವಿಚ್ ಕೆನಾಟ್ ಬಿ ಪ್ರೂವ್ಡ್ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಪ್ರಿಸಂಪ್ಷನ್ ಅಂತಂತಂದರೆ ಯಾವುದು ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇದೆ ಅದು ಕಳೆದು ಹೋಗಿದೆ ಅಂತ ಆದರೆ ಅದು ಬಹುಶಃ ಸ್ಟ್ಯಾಂಪ್ಡೇ ಆಗಿತ್ತು, ಸ್ಟ್ಯಾಂಪ್ ಎಲ್ಲ ಕರೆಕ್ಟಾಗೇ ಇತ್ತು, ಡ್ಯೂಲಿ ಸ್ಟ್ಯಾಂಪ್ಡ್ ಅಂತ ಹೇಳುವಂಥ ಒಂದು ಪ್ರಿಸಂಪ್ಷನ್ನು ಇಲ್ಲಿ ನಾವು ಕಾಣ್ಬೋದು. ಓಕೆ, ಇನ್ನು ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಹೋಲ್ಡರ್. ಸೊ ಹೋಲ್ಡರ್ ಅಂದರೆ ಯಾರ ಹತ್ರ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇರುತ್ತೆ ಅವರು. ಸೊ ಹೋಲ್ಡರ್ ಮತ್ತು ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಹೇಳುವಂಥ ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಅಂತ ಆದರೆ ಹಿ ವಿಲ್ ಗೆಟ್ ದ ಟೈಟಲ್ ಟು ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಡಿಫೆಕ್ಟ್ ಇನ್ ಟೈಟಲ್. ಈಗ ಉದಾಹರಣೆಗೆ ನಾನು ಯಾವುದೋ ಒಂದು ಕದ್ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನು ನನಗೆ ಬರ್ದು ಕೊಟ್ಬಿಟ್ರು ಯಾರು, ಬಟ್ ಐ ಡಿಡ್ ನಾಟ್ ನೋ, ಐ ಟುಕ್ ಇಟ್ ಇನ್ ಅ ಬೊನಫಿಡೆ ಮ್ಯಾನರ್ ಆ್ಯಂಡ್ ಫಾರ್ ಕನ್ಸಿಡ್ರೇಷನ್. ಸೊ ಯಾರು ಕದ್ದವ್ರು ಇರ್ತಾರೆ ಅವರಿಗೆ ಆ ಟೈಟಲ್ ಇಲ್ಲ, ಬಟ್ ಸ್ಟಿಲ್ ಐ ಗೆಟ್ ಅ ಬೆಟರ್ ಟೈಟಲ್, ನನಗೆ ಆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮೇಲೆ ಒಳ್ಳೆ ಟೈಟಲ್ ಸಿಗತ್ತೆ. ಓಕೆ, ಸೊ ಅದು ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಅಂತ ಹೇಳುವಂಥದ್ದು. ಸೊ ಜನರಲಿ ಏನಂತ ಹೇಳ್ತಾರೆ ಅಂದರೆ ಹೋಲ್ಡರ್, ಪ್ರತಿ ಹೋಲ್ಡರು ಯಾರಿದ್ದಾರೆ ಅವರನ್ನು ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಅಂತಲೇ ತಿಳ್ಕೊಳ್ತಾರೆ. ಓಕೆ, ಸೊ ಎಲ್ಲ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಆಗಬೇಕಾಗಿಲ್ಲ. ಅದರ ಪ್ರಿಸಂಪ್ಷನ್ ಇಸ್ ದ್ಯಾಟ್ ಐ ಹ್ಯಾವ್ ಟೇಕನ್ ಇನ್ ಗುಡ್ ಫೇತ್, ನನ್ನ ಹತ್ರ ಬಂದಿರೋ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಫಾರ್ ಕನ್ಸಿಡರೇಷನ್ ಫಾರ್ ಗುಡ್ ಫೇತಲ್ಲೇ ನಾನು ತೊಗೊಂಡಿದ್ದೇನೆ ಅಂತ ಹೇಳುವಂಥ ಒಂದು ಪ್ರಿಸಂಪ್ಷನ್. ಆದರೆ ಒಂದು ವೇಳೆ ಬರ್ಡನ್ ಆಫ್ ಪ್ರೂಫ್ ಇಲ್ಲಿ ಒಂದು ಸಣ್ಣ ಎಕ್ಸೆಪ್ಷನ್ ಬರುತ್ತೆ. ಇಲ್ಲಿ ನಾವು ಮೇಲ್ಕಂಡ 6 ರೀತಿಯ ಪ್ರಿಸಂಪ್ಷನ್ಸ್ಗಳಲ್ಲಿ ಆ ರೀತಿ ಎಕ್ಸೆಪ್ಷನ್ ಇಲ್ಲ. ಆದರೆ 7ನೇ ಪ್ರಿಸಂಪ್ಷನ್ ಏನಿದೆ, ಹೋಲ್ಡರ್ ಅಂತ ಇದೆಲ್ಲ, ಆ ಪ್ರಿಸಂಪ್ಷನ್ನಲ್ಲಿ ಏನು ಹೇಳ್ತಾರಂತಂದರೆ, ಒಂದು ವೇಳೆ ಲಾಫುಲ್ ಓನರಿಂದ ಈ ಹೋಲ್ಡರ್ ಇದಾನಲ್ಲ ಅವನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನು ಅಫೆನ್ಸ್ ಮುಖಾಂತರ ಅಥವಾ ಯಾವುದೋ ಫ್ರಾಡ್ ಮಾಡಿ ಅಥವಾ ಅನ್ಲಾಫುಲ್ ಕನ್ಸಿಡ್ರೇಷನ್ ಈ ಮುಖಾಂತರ ತೊಗೊಂಡಿದ್ದಾನೆ ಅಂತ ಆದರೆ ಆವಾಗ ಬರ್ಡನ್ ಆಫ್ ಪ್ರೂಫ್ ಯಾರ ಮೇಲೆ ಹೋಗುತ್ತೆ, ಆ ಹೋಲ್ಡರ್ ಮೇಲೆ ಹೋಗುತ್ತೆ. ದ್ಯಾಟ್ ಇಲ್ಲ, ಅವನು ಈ ರೀತಿ ತೊಗೊಳ್ಳಿಲ್ಲ, ಅವನು ಸರಿಯಾದ ರೀತಿಯಲ್ಲೇ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಆಗಿದ್ದ ಅಂತ ಹೇಳಿ ಆ ಸಂದರ್ಭದಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಓಕೆ, ಸೊ ಅದು ಯಾವಾಗ ಲಾಫುಲ್ ಓನರ್ ಹಾಗೆ ಹೇಳ್ತಾನೆ, ಇಲ್ಲ ಅದು ಸರಿಯಾಗಿ ತೊಗೊಂಡಿಲ್ಲ, ಒಫೆನ್ಸ್ ಮುಖಾಂತರ ತೊಗೊಂಡಿದ್ದಾರೆ ಅಂತೆಲ್ಲ ಹೇಳುವಾಗ ದೆನ್ ದ ಬರ್ಡನ್ ಆಫ್ ಪ್ರೂಫ್ ಶಿಫ್ಟ್ಸ್ ಆನ್ ದ ಹೋಲ್ಡರ್ ಟು ಪ್ರೂವ್ ದ್ಯಾಟ್ he is the holder in due course. ಇಲ್ಲ ಅಂದರೆ ನಾರ್ಮಲ್ ಸರ್ಕಮ್ಸ್ಟೆನ್ಸಲ್ಲಿ ಹೋಲ್ಡರ್ ಈಸ್ ಕನ್ಸಿಡರ್ಡ್ ಟು ಬಿ ದ ಹೋಲ್ಡರ್ ಇನ್ ಡ್ಯೂ ಕೋರ್ಸ್. ದ್ಯಾಟ್ಸ್ ದ ಪ್ರಿಸಂಪ್ಷನ್. ಓಕೆ, ಸೊ ಇದಿಷ್ಟು ನಾವು ನೋಡಿರುವಂಥದ್ದು, ಇಲ್ಲಿ ತನಕ ಕಂಡಿರುವಂಥದ್ದು. ಈ 7 ರೀತಿಯ, ಐ ಹೋಪ್ ಇಟ್ ಇಸ್ ವಿಸಿಬಲ್. ಎಸ್, ಈ 7 ಪ್ರಿಸಂಪ್ಷನ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮತ್ತೊಮ್ಮೆ ಒಂದ್ಸಲ ರಿಪೀಟ್ ಮಾಡ್ತೇನೆ. ಒಂದು ಫಾರ್ ಕನ್ಸಿಡ್ರೇಷನ್, ಇನ್ನೊಂದು ಆ್ಯಸ್ ಟು ಡೇಟ್, ಅದೇ ದಿನದ ಯಾವ ಡೇಟ್ ಮೇಲೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮಾಡಿದ್ರು ಅಂತ ಹೇಳುವಂಥದ್ದು. ಇನ್ನು 3ನೇದು ಯಾವ ದಿನ, ಟೈಮ್ ಆಫ್ ಎಕ್ಸೆಪ್ಟೆನ್ಸು ಆಫ್ಟರ್ ದಿ ಡೇಟ್ ಆ್ಯಂಡ್ ಬಿಫೋರ್ ಇಟ್ಸ್ ಮೆಚುರಿಟಿ ಫಾರ್ ಬಿಲ್ ಆಫ್ ಎಕ್ಸ್ಚೇಂಜ್ ಬಗ್ಗೆ ಹೇಳ್ತಾರೆ. ಇನ್ನು 4ನೇದು ಯಾವ ದಿನ ಟ್ರಾನ್ಸ್ಫರ್ ಮಾಡಿರ್ತಾರೆ ಅದು ಮೆಚುರಿಟಿಗಿಂತ ಮೊದಲೇ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳುವಂಥ ಪ್ರಿಸಂಪ್ಷನ್ನು. ಇನ್ನು 5ನೇದು ಯಾವ ಪ್ರಕಾರದಲ್ಲಿ ಎಂಡೋರ್ಸ್ಮೆಂಟ್ ಇರುತ್ತೆ ಅದೇ ಆರ್ಡರಲ್ಲೇ ಎಂಡೋರ್ಸ್ಮೆಂಟ್ ಆಗಿದೆ ಅಂತ ಹೇಳುವಂಥ ಪ್ರಿಸಂಪ್ಷನ್ನು. ಇನ್ನು ಕಳೆದು ಹೋಗಿರುವಂತಹ ಪ್ರಾಮಿಸರಿ ನೋಟ್, ಬಿಲ್ ಆಫ್ ಎಕ್ಸ್ಚೇಂಜ್ ಎಲ್ಲವೂ ಕೂಡ, ಚೆಕ್ ಎಲ್ಲವೂ ಕೂಡ ಇಟ್ ವಾಸ್ ಡ್ಯೂಲಿ ಸ್ಟ್ಯಾಂಪ್ಡ್ ಅಂತ ಹೇಳುವಂಥ ಒಂದು ಪ್ರಿಸಂಪ್ಷನ್ನು. ಇನ್ನು ಲಾಸ್ಟ್ ಪ್ರಿಸಂಪ್ಷನ್ನು ಹೋಲ್ಡರ್ ಏನಿದ್ದಾರೆ ಅವರು ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಅಂತ ಹೇಳುವಂಥ ಒಂದು ಪ್ರಿಸಂಪ್ಷನ್. ಓಕೆ, ಸೊ 118ರಲ್ಲಿ ಬರುವಂಥದ್ದು, ಅದರದ್ದೆಲ್ಲ ಕ್ಲಾಸ್ ನೆನ್ಪಿಟ್ಕೊಳ್ಳಿ. 118A, 118B, 118C, 118D, 118E, 118F ಆ್ಯಂಡ್ 118G. ಸೊ 118A to G ತನಕ ನಮಗೆ ಇರುವಂಥ ಪ್ರಿಸಂಪ್ಷನ್ಸು. ಟೋಟಲಿ ವಿ ಫೈಂಡ್ 7 ಪ್ರಿಸಂಪ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು 118. ಮತ್ತು ಇನ್ನೊಂದು ಸೆಕ್ಷನ್ 139 ಕೂಡ ಇದೆ, ಅದು ವಿತ್ ರೆಸ್ಪೆಕ್ಟ್ ಟು ಚೆಕ್. ಅದು ಇನ್ನೊಂದಿನ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಬಟ್ ಆ್ಯಸ್ ಆಫ್ ನೌ ಯು ಪ್ಲೀಸ್ ರಿಮೆಂಬರ್ ಆ್ಯಂಡ್ ಬೈ ಹಾರ್ಟ್ ಇದನ್ನು ಮನನ ಮಾಡ್ಕೊಳ್ಳಿ, ಬೈ ಹಾರ್ಟ್ ಮಾಡ್ಕೊಳ್ಳಿ. ಈ ಆರ್ಟಿಕಲ್, ಈ ಸೆಕ್ಷನ್ನಿಂದ ಹಿಡಿದು ಯಾವ ವಿಷಯದ ಬಗ್ಗೆ ಎಲ್ಲ ಎಂಟೈರ್ ಚಾರ್ಟನ್ನು ನೀವು ನೆನ್ಪಿಟ್ಕೊಳ್ಳಿ ಅಂತ ಹೇಳುವಂಥ ವಿಷಯವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಓಕೆ, ಸೊ ಇಲ್ಲಿಗೆ ನಮ್ಮ 6ನೇ ದಿನದ ಚಾಲೆಂಜ್ ಆದ ಸೆಕ್ಷನ್ 118ರ ಎಕ್ಸ್ಪ್ಲೇಷನ್ ಮುಗೀತು ಅಂತ ಹೇಳ್ತಾ, ನಾಳೆ ಇನ್ನೊಂದು ಹೊಸದಾದ ಒಂದು ಟಾಪಿಕ್ ಎಕ್ಸ್ಪ್ಲೇಷನ್ ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಎಕ್ಸ್ಪ್ಲೇಷನ್ ನಿಮಗೆ ಅರ್ಥ ಆಗತ್ತೆ ಅಂತ ಅನಿಸಿದ್ರೆ ಖಂಡಿತವಾಗಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಯಾಕೆಂದರೆ ಇದೇ ರೀತಿಯ ಹೊಸ ಟೆಕ್ನಿಕ್ಗಳು, ಇದು ಚಾರ್ಟ್ ಅಥವಾ ಫ್ಲೋ ಚಾರ್ಟ್ ಅಥವಾ ಬೇರೆ ಬೇರೆ ರೀತಿಯ ಹೊಸ ಎಜುಕೇಷನ್ಗೆ ಸಂಬಂಧಪಟ್ಟ ಹಲವಾರು ಸ್ಟೂಡೆಂಟ್ಸ್ಗಳಿಗೆ ರೀಚ್ ಆಗುವಂಥ ಹೊಸ ಟೆಕ್ನಿಕ್ಸ್ಗಳನ್ನು ನಾವು ಇನ್ನೂ ಮುಂದೆ ಹಲವಾರು ರೀತಿಯಲ್ಲಿ ಹೊರ ತರಲಿಕ್ಕಿದ್ದೇವೆ. ಸೊ ಅದಕ್ಕೆ ನಮಗೂ ಕೂಡ ಒಂದು ಪ್ರೋತ್ಸಾಹ ಅಥವಾ ಉತ್ತೇಜನ ಆಗುತ್ತೆ ನಿಮ್ಮ ಕಮೆಂಟ್ ಮುಖಾಂತರ, ನಿಮ್ಮ ಫೀಡ್ಬ್ಯಾಕ್ ಮುಖಾಂತರ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಕೀಪ್ ವಾಚಿಂಗ್. ನಮಸ್ತೆ.